ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಮಾರ್ಚ್ 13ರಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಗ್ರಾಮದಿಂದ ಮುಖ್ಯಮಂತ್ರಿಯ ಮನೆಯ ತನಕ ಬೃಹತ್ ಪಂಜಿನ ಮೆರವಣಿಗೆ ಹೊರಡಿಸಿತ್ತು. ಶುಕ್ರವಾರ ಸಂಜೆ 7 ಗಂಟೆಗೆ ಈ ಬೃಹತ್ ಪಂಜಿನ ಮೆರವಣಿಗೆ ಹೊರಡಿದ್ದು, ಅಷ್ಟರಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶರತ್ ಕುಮಾರ್ ಅವರು ರಸ್ತೆ ಮಧ್ಯದಲ್ಲಿ ಹೋರಾಟಗಾರರನ್ನ ತಡೆದು ಶಾಂತಿಗೊಳಿಸಿ, ನಾನು ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ತಲುಪಿಸುತ್ತೇನೆ ಎಂದು ಭರವಸೆ ನೀಡಿ ಹೋರಾಟಗಾರರ ಮನವಿ ಪತ್ರವನ್ನು ಸ್ವೀಕರಿಸಿದರು. ಈ ವೇಳೆ ದಲಿತ ದೌರ್ಜನ್ಯ ಸಮಿತಿಯ ಸದಸ್ಯರಾದ ನರಸಿಂಹಮೂರ್ತಿಯವರು ಮಾತನಾಡಿ ಅಹವಾಲುಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಕಾಶ್, ಮಂಜುನಾಥ್, ಮುನಿರಾಜು, ಶಿವರಾಜು, ಅಭಿಷೇಕ್, ಮಲ್ಲಿಕುಂಟೆರಾಜು, ಮಾಗಡಿಯ ವನಜಾಕ್ಷಮ್ಮ, ರಂಗ ಹನುಮಯ್ಯ ಸೇರಿದಂತೆ ಅನೇಕ ಹೋರಾಟಗಾರರು ಉಪಸ್ಥಿತರಿದ್ದರು. ಹನುಮಂತರಾಯಪ್ಪ, ಮಾಗಡಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಭಾರತದ ಘನತೆವೆತ್ತ ಸರ್ವೋಚ್ಚ ನ್ಯಾಯಾಲಯದ ಆದೇಶವಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಬಹಿಷ್ಠ ಜಾತಿ ಒಳ ಮೀಸಲಾತಿ ತಪ್ಪಿಸಿ 56,432 ಹುದ್ದೆಗಳ ನೇಮಕಾತಿ ಮಾಡಲು ಹೊರಡಿಸಿರುವ ಸರ್ಕಾರಿ ಆದೇಶವನ್ನು ಕೂಡಲೇ ಹಿಂಪಡೆದು ಮಾದಿಗ ಮತ್ತು ಸಂಬಂಧಿತ ಜಾತಿಗೆ 6% ಒಳ ಮೀಸಲಾತಿ ಕಲ್ಪಿಸಿ ಪರಿಷ್ಕೃತ ಆದೇಶವನ್ನು ಹೊರಡಿಸಲು ಆಗ್ರಹಿಸಿ ಈ ಒಂದು ಅರೆಬೆತ್ತಲೆ ಮತ್ತು ಪಂಜಿನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು, ಇಲ್ಲಿ 6 ಒಕ್ಕೊತ್ತಾಯವೆ 6 ಒಕ್ಕೊತ್ತಾಯನ್ನ ಮಾಡಿರ್ತಕ್ಕಂಥದ್ದು. ಈ ಪಂಜಿನ ಮೆರವಣಿಗೆಯನ್ನ ಉದ್ದೇಶಿಸಿ ನಮ್ಮ ಮನವಿ ಪತ್ರವನ್ನು ಇಸ್ಕೊಳ್ಳಕ್ಕೆ ಬಂದಿರತಕ್ಕಂಥ ನಮ್ಮ ತಹಸೀಲ್ದಾರ್ ಸಾಹೇಬರು ಪ್ರಕಾಶನ ರಬೇಣ ಮುನ್ರಾಜ್ ಇಲ್ಲ ಆಯ್ತಣ್ಣ ವಿವೇಕ್ ಪ್ರಜಾವಾಣಿ ವರದಿಗಾರ ರೈತರು. ಎಲ್ಲರಿಗೂ ನಮಸ್ಕಾರ. ಏನೋ ಒಂದು ಕುದೂರು ಭಾಗದಿಂದ ಈ ಸಂಘಟನೆ ಮುಖಾಂತರ ಒಂದು ಹೋರಾಟ ನಡೆಸಿ ಏನು ಒಳ ಮೀಸಲಾತಿ ಒಂದು ಹೋರಾಟ ನಡೆಸಿದ್ದೀರಾ. ನಮ್ಮ ನರಸಿಂಹಮೂರ್ತಿಯವರ ನೇತೃತ್ವದಲ್ಲಿ ಒಂದು ಮನವಿ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಅತ್ಯಂತ ತುರ್ತಾಗಿ ಸರ್ಕಾರಕ್ಕೆ ಒಂದು ನಮ್ಮ ಪ್ರಾಪರ್ ಚಾನಲ್ ಮುಖಾಂತರ ಕಳಿಸ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ತೀರಾ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಧನ್ಯವಾದಗಳು.